ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ತನಿಖೆಯನ್ನ ಈಗ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಂದ ಆದೇಶವನ್ನ ನೀಡಲಾಗಿದೆ. ಪ್ರಾಥಮಿಕ ರಿಪೋರ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ರಿಪೋರ್ಟ್ ಜೊತೆ ಸಾಕ್ಷ್ಯಗಳನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗುತ್ತೆ. ಎಸ್ಐಟಿಯನ್ನ ರಚನೆ ಮಾಡಿ ತನಿಖೆಯನ್ನ ಆರಂಭ ಮಾಡಲಿದೆ ಸಿಐಡಿ. ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ಮಾಹಿತಿಯನ್ನ ಕೂಡ ತಂಡ ಪಡ್ಕೊಂಡಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಪ್ರಕರಣದ ತನಿಖೆ ಈಗ ಸಿಐಡಿಗೆ ವರ್ಗ ಆಗ್ತಾ ಇದೆ. ರಾಜ್ಯ ಸರ್ಕಾರ ವಹಿಸಿದೆ. ಈಗಾಗಲೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಂದ ಅಧಿಕೃತವಾಗಿ ಆದೇಶ ಕೂಡ ಹೊರಬಿದ್ದಿದೆ. ಪ್ರಾಥಮಿಕ ರಿಪೋರ್ಟ್ ಅನ್ನ ಈಗ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ರಿಪೋರ್ಟ್ ರೆಡಿ ಆಗಿದೆ. ಎಫ್ಐಆರ್ ಪ್ರತಿಯನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪ್ರಕರಣದ ತನಿಖೆಯನ್ನ ಈಗ ಸಿಐಡಿಗೆ ವಹಿಸಲಾಗ್ತಾ ಇದೆ. ರಿಪೋರ್ಟ್ ರೆಡಿ ಆಗಿದೆ. ಅದರ ಜೊತೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ರಿಪೋರ್ಟ್ ಜೊತೆ ಸಾಕ್ಷ್ಯಗಳನ್ನ ಕೂಡ ಹಸ್ತಾಂತರ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ ಬಹಳ ಸಂಚಲನವನ್ನ ಉಂಟು ಮಾಡ್ತಾ ಇರುವಂತ ವಿಚಾರ ಪ್ರಕರಣ ಇದು ಈಗ ಸಿಐಡಿಗೆ ಹಸ್ತಾಂತರ ಆಗ್ತಾ ಇದೆ. ಮುಂದೇನು, ವಾಟ್ ನೆಕ್ಸ್ಟ್ ಅನ್ನುವಂತ ವಿಚಾರ ಕಾಡ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಏನು ಅವರ ವಿರುದ್ಧ ದೂರು ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಹ ಇದೀಗ ಯಡಿಯೂರಪ್ಪನವರ ಬಳಿ ಹೇಳಿಕೆಯನ್ನು ಪಡೆದಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಆಧಾರದ ಮೇಲೆ ಇದೀಗ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ಸರ್ಕಾರ ಇದೀಗ ಅದನ್ನು ಸಿಐಡಿಗೆ ರೆಫರ್ ಮಾಡಿರ್ತಕ್ಕಂಥದ್ದು. ಏನು ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಸಹ ಯಡಿಯೂರಪ್ಪನವರು ತಮ್ಮ ಏನು ಹೇಳಿಕೆಯಲ್ಲಿ ನಮೂದಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದರ ಸತ್ಯಾಸತ್ಯತೆಯನ್ನು ನೀವು ಪರಿಶೀಲನೆ ಮಾಡಬೇಕು, ಜೊತೆಗೆ ಯಾವುದೇ ರೀತಿಯ ತನಿಖೆಗೆ ನಾನು ಸಹಕಾರವನ್ನು ನೀಡ್ತೀನಿ ಅನ್ನೋದನ್ನು ಸಹ ಯಡಿಯೂರಪ್ಪನವರು ಖಚಿತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಯಡಿಯೂರಪ್ಪನವರ ವಿರುದ್ಧ ಏನು ದೂರನ್ನು ಕೊಟ್ಟಿದ್ದಾರೆ ದೂರುದಾರರು, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸದಾಶಿವನಗರ ಪೊಲೀಸರು ಅದನ್ನು ಡಿಐಜಿಗೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಡಿಐಜಿ ಅವರು ಇದೀಗ ಸರ್ಕಾರದ ಅನುಮತಿಯ ಮೇರೆಗೆ ಈ ಕೇಸನ್ನು ಸಿಐಡಿಗೆ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಒಂದು ಕೇಸ್ ಆಗಿರ್ಬೋದು, ಮೊದಲು ಲೋಕಲ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ, ಅದಕ್ಕೆ ಪ್ರಾಥಮಿಕ ವರದಿಯನ್ನು ಸಂಗ್ರಹ ಮಾಡ್ತಾರೆ. ಅದಾದ ಬಳಿಕ ಸರ್ಕಾರ ಮತ್ತು ಡಿಐಜಿ ಅವರ ಒಂದು ವಿವೇಚನೆಯ ಅಡಿಯಲ್ಲಿ ಒಂದು ಕೇಸನ್ನು ರೆಫರ್ ಮಾಡ್ತಾರೆ. ಅದರಂತೆ ಇದೀಗ ಯಡಿಯೂರಪ್ಪನವರ ವಿರುದ್ಧ ಕೊಟ್ಟಿರ್ತಕ್ಕಂತಹ ಪೋಸ್ಕೋ ಕಾಯ್ದೆ ಅಡಿ ಕೇಸ್ ಏನಿದೆ ಅದನ್ನು ಇದೀಗ ಸಿಐಡಿಗೆ ಕೊಟ್ಟಿರ್ತಕ್ಕಂಥದ್ದು. ಸಿಐಡಿ ಇದೀಗ ತನಿಖೆಯನ್ನು ಕೈಗೊಳ್ಳುತ್ತೆ. ಇದರಲ್ಲಿ ಏನೆಲ್ಲ ಸೀಕ್ವೆನ್ಸ್ ಇದ್ದಾವೆ ಆ ಸೀಕ್ವೆನ್ಸನ್ನು ಎಲ್ಲವನ್ನು ಸಹ ವಿಚಾರಣೆ ಮಾಡುವಂತಹ ಸಿಐಡಿ ಕೊನೆಗೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೆ. ಆ ವರದಿ ಬಂದ ನಂತರ ಯಡಿಯೂರಪ್ಪನವರು ತಪ್ಪು ಮಾಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಖಚಿತವಾಗುತ್ತೆ. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.